ನಮಸ್ಕಾರ ರಂಗನಾಥ್ ಸರ್. ನಮ್ಮ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗಾಗಲೇ ನಾವು 2 ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಆ 2 ಎಪಿಸೋಡ್ಗಳಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿ ನಮಗೆ ಪತ್ರಗಳನ್ನ ಬರೆದಿದ್ದಾರೆ. ರಂಗನಾಥ್ ಸರ್ದು ಇನ್ನೂ ಇಂಟರ್ವ್ಯೂ ಮಾಡಿ ಮತ್ತು ಹಾಗೆಯೇ ಅವರು ನಿಮ್ಮ ವ್ಯಾಸ್ನೆಸ್ ಆಫ್ ನಾಲೆಜ್ ಆಗಿರಬಹುದು, ನಿಮ್ಮ ಇನ್ ಡೆಪ್ತ್ ಒಂದು ವೇದಿಕ್ ಸೈನ್ಸ್ ಮೇಲೆ, ಟೆಕ್ನಾಲಜಿ ಮೇಲಿರೋ ಹೋಲ್ಡ್ ಆಗಿರಬಹುದು, ಬಹಳ ಪ್ರಶಂಸೆ ಮಾಡಿದ್ದಾರೆ. ಸೊ ಈ ಎಪಿಸೋಡ್ನಲ್ಲಿ ನಾವು ಲೈಫ್ ಆಫ್ಟರ್ ಡೆತ್ ಮತ್ತು ರೀಬರ್ತ್ ಮತ್ತು ವಾರುಣಿ ವಿದ್ಯಾ 3 ಬಹಳ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ಗಳು. ಈ ಟಾಪಿಕ್ಗಳ ಕುರಿತು ನಾವು ವಿಶೇಷವಾಗಿ ಇವತ್ತು ಚರ್ಚೆ ಮಾಡೋಣ. ನಮಸ್ಕಾರ ಸರ್, ಮಗದೊಮ್ಮೆ ನಿಮಗೆ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ಸುಸ್ವಾಗತ. ನಮಸ್ಕಾರ. ಒಂದು ಸಣ್ಣ ಪ್ರಾರ್ಥನೆಯಿಂದ ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನಾಯ ಮೂರ್ತಯೇ ಶಂಕರಾಚಾರ್ಯ ಗುರೋನ್ ವಂದೇ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಅನೇಕ ಜನ ಈ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ. ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಸಾವಿನ ನಂತರ ಏನಾಗತ್ತೆ, ಹುಟ್ಟು ಮತ್ತು ಸಾವಿನ ನಡುವೆ ಏನಾಗತ್ತೆ, ನಿಜವಾಗಲೂ ಸ್ವರ್ಗ, ನರಕ, ಪಿತೃಲೋಕ ಇವೆಲ್ಲ ಇದೆಯೇ, ಇರದೇ ಆದ್ರೆ ಎಲ್ಲಿದೆ, ಅಲ್ಲಿಯ ಸ್ವರೂಪ ಏನು, ನಾವು ಹೇಗೆ ಮತ್ತೆ ಜೀವವನ್ನ ಪಡಿತೀವಿ, ಅನೇಕ ಪ್ರಶ್ನೆಗಳು. ಇದಕ್ಕೆ ವೈದ್ಯಶಾಸ್ತ್ರದಲ್ಲಿ ನೀವು ತಗೊಳ್ಬಹುದು ಅಥವಾ ವಿಜ್ಞಾನದಲ್ಲಿ ತಗೊಂಡ್ರೆ ಸರಿಯಾದ ಉತ್ತರ ಸಿಗಲ್ಲ. ಆದ್ರೆ ಆಧ್ಯಾತ್ಮದಲ್ಲಿ ಅತ್ಯಂತ ನಿಖರವಾಗಿ ಈ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಕೊಡತಕ್ಕಂಥ ಜ್ಞಾನ ನಮ್ಮ ಆಧ್ಯಾತ್ಮ ಶಾಸ್ತ್ರದಲ್ಲಿ ಉಂಟು. ಈಗ 2 ಸಣ್ಣ ಉದಾಹರಣೆಗಳನ್ನ ತಗೋಣ. ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಏರ್ ಇಂಡಿಯಾ ಏರ್ಕ್ರಾಫ್ಟ್ ಒಂದು ಎಕ್ಸ್ಪ್ಲೋಡ್ ಆಗಿ ಅಲ್ಲಿದ್ದಂತ ಎಲ್ಲ ಪ್ರಯಾಣಿಕರು ಅವರ ಜೀವವನ್ನು ಕಳ್ಕೊಳ್ತಾರೆ. ಹೌದು, ಒಬ್ಬ ಮಾತ್ರ ಬದುಕ್ತಾನೆ. ಅದು ಯಾರೋ ಕಾಲೇಜ್ನಲ್ಲಿ ಅವ್ರಿಗೆ ಕನಸು ಇರಲಿಲ್ಲ, ಏನೋ ಹಿಂಗಾಗುತ್ತೆ ಅಂತ. ಕಾಲೇಜ್ನಲ್ಲಿ ಓದ್ತಿರೋ ಹುಡುಗರ ಮೇಲೆ ಬಿದ್ದು ಅವರು ಹೋಗ್ಬಿಟ್ರಲ್ಲ. ವೆರಿ ಟ್ರಾಜಿಡಿಕ್. ಅವನ ಇಂಟರ್ವ್ಯೂ ಆದಾಗ ಅವನೊಂದು ಮಾತು ಹೇಳ್ತಾರೆ, ಅನೇಕ ಜನ ಹೇಳ್ತಾರೆ, ನಿನಗೆ ಪುನರ್ಜನ್ಮ ಬಂತು ಅಂತಾರೆ. ಹೌದು, ಸಾವಿನ ಹತ್ತಿರದಿಂದ ನೋಡಿ ನೀನ್ ಬಂದೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್. ಹೌದು. ಈಗ ಕೆಲವರು ಆಪರೇಷನ್ ಆಗತ್ತೆ, ಹಾರ್ಟ್ ಆಪರೇಷನ್ ಇರಬಹುದು, ಕ್ಯಾನ್ಸರ್ ಇರಬಹುದು. ಈ ಸಮಯದಲ್ಲೂ ಸಹಿತ ಕೆಲವರು ಇನ್ನೇನು ಇದು ಈ ಆಪರೇಷನ್ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರು ಯಾವುದೋ ಒಂದು ಕಾರಣದಿಂದ ಮತ್ತೆ ಅವರು ಜೀವಕ್ಕೆ ಬರ್ತಾರೆ. ಹೌದು ಸರ್. ಆಗ ಅವರಲ್ಲಿ ಇರತಕ್ಕಂತ ಅನೇಕ ಜನ ಹೇಳ್ತಾರೆ, ಸಾವಿನಿಂದ ಬಹಳ ಹತ್ತಿರದಿಂದ ನೋಡಿ ನಿನಗೆ ಜನ್ಮ ಬಂತಪ್ಪ, ಪುನರ್ಜನ್ಮ ಬಂತು ಅಂತ ಹೇಳ್ತಾರೆ. ಎಷ್ಟು ಜನ ದೊಡ್ಡ ಬೋಟಲ್ಲಿ ಅಥವಾ ಶಿಪ್ಪಲ್ಲಿ ಹೋಗ್ತಿರ್ತಾರೆ, ಇದ್ದ ಅನೇಕ ಜನಕ್ಕೆ ಸಾವಾಗತ್ತೆ, ಯಾರೋ ಒಬ್ರು ಇಬ್ರು ಬದುಕೋತಾರೆ. ಬದುಕೊಂಡಾಗ್ಲೂ ಅವ್ರಿಗೆ ಹೇಳ್ತಾರೆ, ಪುನರ್ಜನ್ಮ ಬಂತಯ್ಯ. ಹಾಗಿದ್ರೆ ಏನಿದು ಪುನರ್ಜನ್ಮ? ಹೌದು, ಇದು ಯಾಕೆ ಹೀಗೆ ನಡೆಯುತ್ತೆ? ಈ ಪ್ರಶ್ನೆಗೆ ವಿಜ್ಞಾನ ಉತ್ತರ ಕೊಡಕ್ ಸಾಧ್ಯ ಇಲ್ಲ. ನಮ್ಮ ಋಗ್ವೇದದಲ್ಲಿ ಅತ್ಯಂತ ವಿವರವಾಗಿ ಇಂತಹ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಈ ಋಗ್ವೇದ ಅನ್ನತಕ್ಕಂಥದ್ದೇ ಸುಮಾರು 25,000 ವರ್ಷಗಳ ಕೆಳಗಡೆ ಬರೆದಿರತಕ್ಕಂಥ ಜ್ಞಾನ ಭಂಡಾರ. ಹೌದು.
ಈ ಜ್ಞಾನ ಭಂಡಾರದಲ್ಲಿ ಇಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಇಲ್ಲಿಯ ತನಕ ಯಾರು ಹೇಳಕ್ ಸಾಧ್ಯ ಇಲ್ಲ. ಓಕೆ. ಬೈ ಚಾನ್ಸ್ ಯಾರಾದ್ರೂ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂದ್ರೆ ಆ ಋಗ್ವೇದದಲ್ಲಿ ಎಲ್ಲಿ ಹುಡುಕಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ನಮ್ಮ ವೇದಗಳು ಅತ್ಯಂತ ಪ್ರಾಚೀನ ಪುರಾತನ ಜೊತೆಗೆ ಜ್ಞಾನ ಭಂಡಾರ, ಅನರ್ಘ್ಯ ರತ್ನಗಳವು. ಹಾಗಿದ್ರೆ ಈ ಪುನರ್ಜನ್ಮ ಅನ್ನತಕ್ಕಂಥದ್ದು ಏನು, ಏನಾಗತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ತ್ರೇತಾಯುಗ ತಗೊಳ್ಳಿ, ದ್ವಾಪರ ಯುಗ ತಗೊಳ್ಳಿ, ಶ್ರೀರಾಮನ ಬಗ್ಗೆ ತಗೊಳ್ಳಿ. ಶ್ರೀರಾಮನಿಂದ ಹಿಡಿದು ಕಲಿಯುಗದಲ್ಲಿ ಸಂತ ತುಕಾರಾಮ್ ತನಕ ಪುನರ್ಜನ್ಮದ ಬಗ್ಗೆ ಮಾತಾಡ್ತಾರೆ. ಶ್ರೀರಾಮ ಜನ್ಮವನ್ನು ತಾಳದ, ಶ್ರೀಕೃಷ್ಣ ಜನ್ಮವನ್ನು ತಾಳದ. ಭಗವದ್ಗೀತೆನಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ನನ್ನ ಜೊತೆ ಅನೇಕ ಜನ್ಮಗಳನ್ನ ತಾಳಿದ್ಯಾ, ಆದ್ರೆ ನಿನಗ್ ಗೊತ್ತಿಲ್ಲ, ನನಗ್ ಗೊತ್ತು ಅಂತ ಹೇಳ್ತಾನೆ. ಅದರಲ್ಲಿ ಬರುತ್ತಲ್ಲ, ನಯನಂ ಚಿದ್ದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕ ನಾಚೇದ್ಯಂ ಛೇದಯಂತ್ಯ ಪುನಃ ಶೋಷಯತಿ ಮಾರುತಃ ಅಂತ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವರ್ಣೆಯನ್ನು ಕೊಡ್ತಾರೆ. ಹೌದು. ಆದ್ರೆ ನಾವು ಕೇಳ್ತೀವಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ವ್ಯವಧಾನವಿರಲ್ವೋ ಏನೋ, ಅಲ್ಲಿ ಬಿಟ್ಟು ಮುಂದೆ ಹೊಟ್ಟೋಗ್ತೀವಿ. ಹೌದು. ಹಾಗಿದ್ರೆ ನಮ್ಮ ವೇದ ಉಪನಿಷತ್ತಲ್ಲಿ ಇಲ್ಲಿಯ ತನಕ ನಡ್ಕೊಂಡು ಬಂದಿರತಕ್ಕಂಥ ಪ್ರತಿಯೊಂದನ್ನ ಯೋಗಿಗಳು ಅಥವಾ ಋಷಿಗಳು ತಮ್ಮ ಒಂದು ಸಾಧನೆಯಲ್ಲಿ ಕಂಡಂಥ ಸತ್ಯವನ್ನ ಅವರು ಪ್ರಚುರಪಡಿಸ್ತಾ ಹೋಗ್ತಾರೆ. ಸತ್ಯವನ್ನು ಬಿಟ್ಟು ಬೇರೆ ಏನೂ ಅವ್ರು ಕೊಟ್ಟಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ವ್ಯವಧಾನ ಇಂದಿನ ನಮ್ಮ ಅನೇಕ ಜನರುಗಳಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಗೊತ್ತಾದ್ರೆ ಇದಕ್ಕಿರತಕ್ಕಂಥ ಒಂದು ಬೆಲೆ ಬೇರೆ ಯಾವುದಕ್ಕೂ ಕೊಡಕ್ ಸಾಧ್ಯ ಇಲ್ಲ. ಇದರ ಮೂಲ ಸ್ವರೂಪ ಏನು ಅಂತ ತಗೋಣ. ನಾವು ಯಾವುದೇ ಒಂದು ಪ್ರಶ್ನೆ ಬಂದಾಗ ಈ ಪುನರ್ಜನ್ಮದ ಬಗ್ಗೆ ಇದರಲ್ಲಿ ಎರಡು ಶಬ್ದಗಳಿದೆ. ಒಂದು ಪುನಃ ಮತ್ತೆ ಇನ್ನೊಂದು ಜನ್ಮ ಅಂತಿದೆ. ಹೌದು. ಹಾಗಿದ್ರೆ ಏನು ಅಂದ್ರೆ, ಒಂದು ಜೀವ ತನ್ನ ಮರಣದ ನಂತರ ಮತ್ತೆ ಹುಟ್ಟಿ ಬರತಕ್ಕಂಥ ಪ್ರಕ್ರಿಯೆ ಏನಿದೆ ಅದನ್ನು ಪುನರ್ಜನ್ಮ. ಹೌದು. ಜನುಮ ಅಂತ ಶಬ್ದ ತಗೊಂಡಾಗ ಈ ಜನ್ಮ ಅನ್ನತಕ್ಕಂಥದ್ದು ಸಂಸ್ಕೃತದಲ್ಲಿರ್ತಕ್ಕಂಥ ಶಬ್ದ. ಹೌದು. ಇದು ಕನ್ನಡದಲ್ಲ. ಹೌದು. ಹಾಗಿದ್ರೆ ಈ ಜನುಮ ಸ್ವಲ್ಪವನ್ನ ವಿಶದವಾಗಿ ನಾವು ವಿವರವಾಗಿ ನೋಡಿದ್ದೇ ಆದ್ರೆ ಇದರಲ್ಲಿ ಜನ್ಮದಲ್ಲಿ ಎರಡು ಶಬ್ದಗಳಿದೆ. ಒಂದು ಜನನ, ಇನ್ನೊಂದು ಮರಣ. ಅದರಲ್ಲಿ ಎರಡು ಇದೆಯಾ? ಜನನ ಮತ್ತು ಮರಣ ಹೇಗಿದೆ ನೋಡಿ. ಜನ ಜನ್ಮದಲ್ಲಿ ಜನ, ಮಾ ಅನ್ನತಕ್ಕಂಥದ್ದು ಮರಣವನ್ನು ಕೊಡ್ತಕ್ಕಂಥದ್ದು. ಓಕೆ. ಈ ಎರಡನ್ನೂ ಸೇರಿದ್ರೆ ಜನುಮ ಅನ್ನತಕ್ಕಂಥದ್ದು. ಹಾಗಿದ್ರೆ ಈ ಜನ್ಮದಲ್ಲಿ ಜನನ ಅಂದ್ರೇನು, ಮರಣ ಅಂದ್ರೇನು, ಇದಕ್ಕೇನಾದ್ರೂ ನಮ್ಗೆ ಅರ್ಥ ಸಿಕ್ಕಿದ್ದೇ ಆದರೆ ಪುನರ್ಜನ್ಮದಕ್ಕೆ ನಾವು ಒಂದು ಅರ್ಥವನ್ನ ಕಂಡುಹಿಡಿಯಬಹುದು. ಹಾಗಿದ್ರೆ ಈ ಜನನ ಅಂದ್ರೇನು ಅಂತ ಯಾರಾದ್ರೂ, ಈಗ ಉದಾಹರಣೆಗೆ ನಾವಿಡೀ ಈ ಬ್ರಹ್ಮಾಂಡ ಇದೆ, ಈ ಬ್ರಹ್ಮಾಂಡಕ್ಕೆ ಜಗತ್ತು ಅನ್ನತಕ್ಕಂಥ ಒಂದು ಶಬ್ದವನ್ನು ಉಪಯೋಗಿಸ್ತೀವಿ. ಹೌದು. ಕೆಲವರು ಭೂಮಿ ಅಂತ ಹೇಳ್ತಾರೆ, ಕೆಲವು ಏನೇನೋ ಹೇಳ್ತಾ ಬರ್ತಾರೆ. ಆದ್ರೆ ಸಂಸ್ಕೃತದಲ್ಲಿ ಇದು ಜಗತ್ತು ಅನ್ನತಕ್ಕಂಥ ಶಬ್ದ ಕೊಡ್ತಾರೆ. ಯಾಕೆ ಇದನ್ನು ಕರೀತಾರೆ? ಇಲ್ಲಿ ಜ ಮತ್ತೆ ಗತಿ ಅನ್ನತಕ್ಕಂಥದ್ದು ಎರಡು ಶಬ್ದಗಳು ಸೇರಿ ಜಗತ್ತಂತ ಆಗಿರ್ತಕ್ಕಂಥದ್ದು. ಜ ಅಂದ್ರೆ ಜನ್ಮ, ಜನ್ಮ. ಗತಿ ಅಂದ್ರೆ ಸಾವು. ಇಲ್ಲಿ ಗತಿ ಅನ್ನತಕ್ಕಂಥದ್ದು ಗತಿ ಅಂದ್ರೆ ಮೂವಿಂಗ್. ಸಾರಿ. ನೋಡಿ, ಅಂದ್ರೆ ವೇದಗಳಲ್ಲಿರಬಹುದು, ನಮ್ಮ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದೊಂದು ಶಬ್ದಕ್ಕೂ ಎಂತಹ ಗೂಢಾರ್ಥಗಳಿದೆ. ಸೊ ಅದನ್ನ ಇವಾಗ ವಿಭಾಗಿಸಿದ್ರು ಅದು ಒಂದೊಂದು ಪದದಲ್ಲೂ ಒಂದು ಅರ್ಥ ಇದೆ. ಅದು ಇದನ್ನ ನಾವು ಅರ್ಥವನ್ನ ತಿಳ್ಕೊಳ್ತಾ ಹೋಗ್ತಾ 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 ನಮ್ಗೆ ನಿಜವಾಗ್ಲು, ನಾನು ಅದಕ್ಕೆ ಹೇಳಿದೆ, ಯಾವುದೇ ಒಂದು ಮಂತ್ರವನ್ನ ಕೈ ಮುಗಿದ್ಬಿಟ್ಟು ಅಪ್ಪ ದೇವ್ರು ಅನ್ನೋದಕ್ಕಿಂತ ಅದರದ್ದು ವಿವರವಾದ ಅರ್ಥವನ್ನ ತಿಳ್ಕೊಂಡಿದ್ದೆ ಆದ್ರೆ ಸಾರ್ಥಕವಾಗತ್ತೆ. ಸೊ ಹೀಗಾಗಿ ಈ ಜನುಮ ಅನ್ನತಕ್ಕಂಥ ಶಬ್ದ ನಾವು ಹೇಗೆ ತಗೊಳ್ತೀವಿ, ನಾನು ನಿಮಗೆ ಹೇಳಿದೆ, ಜಗತ್ತು
ಜ ಮತ್ತೆ ಗತಿ. ಯಾವುದು ತಿರುಗುತ್ತಿರ್ತೀವಿ ಯಾವಾಗ್ಲೂ. ಈಗ ಉದಾಹರಣೆಗೆ ಮೊಟ್ಟ ಮೊದಲು ವಿಜ್ಞಾನಕ್ಕೆ ನಮ್ಮ ಭೂಮಿ ಗೋಳಾಕಾರವಾಗಿತ್ತು, ತಿರುಗ್ತಾ ಇತ್ತು ಅನ್ನೋದು ಏನು ಗೊತ್ತಿರಲಿಲ್ಲ. ಹೌದು. ಆಗಲೇ ನಮ್ಮ ಋಷಿ ಮುನಿಗಳು ಬರೆದ್ಬಿಟ್ರು ಜಗತ್ತು ಅಂತ. ಎಷ್ಟು ಸುಂದರವಾಗಿದೆ. ಅಂದ್ರೆ ಜಗ ಸುತ್ತಾ ಇದೆ, ಒಂದು ಚಲಿಸ್ತಾ ಇದೆ ಅಂತ, ಒಂದ್ ಗತಿಯಲ್ಲಿ ಚಲಿಸ್ತಾ ಇದೆ. ಸೊ ಯಾವುದಕ್ಕೆ ಗತಿ ಇಲ್ಲವೋ ಅದು ಇಲ್ಲ ಅಂದರೆ ಏನಾಗತ್ತೆ? ಅದೇ ಸಾವಂತ. ನೋಡಿ ಹೇಗೆ ಒಂದೊಂದಕ್ಕೆ ಒಂದೊಂದು ಕೊಡ್ತಾ ಹೋಗುತ್ತೆ. ಹೌದು. ಸೊ ಹಾಗಿದ್ರೆ ಈ ಜನ್ಮ ಮತ್ತೆ ಮರಣಗಳ ಮಧ್ಯೆ ಏನ್ ನಾವು ನೋಡ್ತೀವಲ್ಲ, ಅದು ಜೀವನ. ಜೀವನ. ಈ ಜೀವನದ ಸ್ವರೂಪವೇನು? ಈ ಹುಟ್ಟು ಯಾಕಾಗತ್ತೆ? ಹುಟ್ಟು ಆಗಬೇಕಾದ್ರೆ, ಜನ್ಮ ಆಗ್ಬೇಕಾದ್ರೆ ಏನಾಗತ್ತೆ ಅಂತ ಯಾರಾದ್ರೂ ಒಂದು ಯೋಚಿಸಿದ್ರೆ, ನಮ್ಮ ಆಧ್ಯಾತ್ಮದಲ್ಲಿ ಇದಕ್ಕೆ ಒಂದು 4 ಶಬ್ದಗಳನ್ನು ಉಪಯೋಗಿಸ್ತಾರೆ. ಜರಾಯುಜ, ಅಂಡಜ, ಉದ್ವಿಜ, ಸ್ವೇದ್ವಿಜ ಅಂತ ಕರೀತಾರೆ. ಏನಿದರ ಅರ್ಥ ಅಂತ. ಈಗ ಉದಾಹರಣೆಗೆ ನಾವು ಹುಟ್ಟು ಸಾವು ಅಂತ ನೋಡಿದಾಗ ಬರೀ ನಾವು ಮನುಷ್ಯರ ಬಗ್ಗೆ, ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ಆಧ್ಯಾತ್ಮ ಹಾಗಲ್ಲ. ಪ್ರತಿಯೊಂದು ಜೀವರಾಶಿಗಳ ಜೊತೆಯಲ್ಲಿ ಈ ಭೂಮಂಡಲದಲ್ಲಿ ಅಥವಾ ಈ ಬ್ರಹ್ಮಾಂಡದಲ್ಲಿ ಏನೇನು ಸೃಷ್ಟಿ ಕಾರ್ಯದಲ್ಲಿ ಬಂದಿದೆ ಅದಷ್ಟು ಹೇಗೆ ಜೀವನವನ್ನು ನಡೆಸುತ್ತೆ, ಜೀವ ಹೇಗೆ ಬಂತು ಅನ್ನೋ ಒಂದು ಅರ್ಥವನ್ನು ಕೊಡೋದಕ್ಕೆ ಈ ಶಬ್ದಗಳನ್ನು ಉಪಯೋಗಿಸ್ತಾರೆ. ಅಂದ್ರೆ ಆಧ್ಯಾತ್ಮ ಅತ್ಯಂತ ಸೂಕ್ಷ್ಮವಾಗಿ ಹೋಗುತ್ತೆ. ಕೆಲವರು ಹೇಳ್ತಾರೆ ಇದರದ್ದು ಅರ್ಥನೇ ಗೊತ್ತಾಗಲ್ಲ ಅನ್ನತಕ್ಕಂಥದ್ದು ಎಲ್ಲ ಸ್ವರೂಪ ಹೇಳ್ತಾ ಹೋಗ್ತಾರೆ. ಇರ್ಲಿ. ಈ ಜರಾಯುಜ ಅಂತಂದ್ರೆ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಅಂದ್ರೆ ಒಂದು ದೇಹದಿಂದ ಇನ್ನೊಂದು ಜೀವನವನ್ನು ಪಡೆಯುವಂತಹ ಒಂದು ಪ್ರಕ್ರಿಯೆ ಏನಿರುತ್ತಲ್ಲ ಅದು ಜರಾಯುಜ. ಅಂಡಜ, ಅಂಡಜ ಅಂದ್ರೆ ಮೊಟ್ಟೆ, ಮೊಟ್ಟೆಯಿಂದ ಹುಟ್ಟುವಂಥದ್ದು ಯಾವ್ಯಾವ ಪ್ರಾಣಿಗಳು ಬರ್ತವೆ, ಯಾವ್ಯಾವ್ದು ಇರಬಹುದು, ಕೋಳಿ ಇರಬಹುದು, ಪಕ್ಷಿಗಳಿರಬಹುದು, ಯಾವ್ಯಾವ್ದು ಮೊಟ್ಟೆಯಿಂದ ಬರ್ತಕ್ಕಂಥ ಅದಷ್ಟು ಅಲ್ಲಿ ಬಂದು ಹೋಗುತ್ತೆ. ಸ್ವೇದ್ವಿಜ ಅಂತಾರೆ. ಅಂದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೆಲವು ಹುಟ್ಟುವಂತ ಒಂದು ಪ್ರಕ್ರಿಯೆ ಇದೆ, ಅದನ್ನ ಅಲ್ಲಿ ತರ್ತಾರೆ. ಉದ್ವಿಜ ಅಂದ್ರೆ ಸಸ್ಯಗಳು. ನೋಡಿ, ಅವರು ಬರೀ ನಾವೇನ್ಕೊಂಡ್ಬಿಡ್ತೀವಿ ಪ್ರಾಣಿ ಮತ್ತೆ ಪಶುಗಳಿಗೆ ಮಾತ್ರ ಜೀವ ಇದೆ ಅಂತ. ಇಲ್ಲ, ಅವ್ರು ಎಲ್ಲವನ್ನೂ ತಗೊಂಡು ಬರ್ತಾರೆ. ಅದರಲ್ಲಿ ಇದೆಲ್ಲವನ್ನು ತಂದು ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಉದಾಹರಣೆಗೆ ಜಲಜ ಅಂತಾರೆ, ನೀರಿನಿಂದ ಹುಟ್ಟತಕ್ಕಂಥದ್ದು. ಯಾವುದು ಅಂತ ಯಾರನ್ನ ಕೇಳಿದ್ರೆ ಕಮಲ. ನೋಡಿ ಹೇಗೆ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಅರ್ಥ ಕೊಡ್ತಾ ಹೋಗ್ತಾರೆ. ಪಂಕಜ ಅಂತ ಕರೀತಾರೆ, ಮಣ್ಣಿನಿಂದ ಹುಟ್ಟದು. ನೋಡಿ ಹೇಗಿದೆ. ಕುಲಜ ಅಂತಾರೆ, ಒಂದು ಕುಲದಿಂದ ಹುಟ್ಟಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಶ್ರೀರಾಮ. ಅಜ ಅಂದ್ರೆ ಬ್ರಹ್ಮ ಅಲ್ವಾ, ಸೃಷ್ಟಿಕರ್ತ. ಅಜ ಅನ್ನತಕ್ಕಂಥದ್ದನ್ನ ನೀವು ಶ್ರೀರಾಮನ ಒಂದು ಲೈನೇಜ್ ಅಲ್ಲೂ ನೋಡ್ತೀರ. ಈಗ ಇಲ್ಲಿ ಕುಲಜ ಅಂತ ನೀವು ನೋಡ್ಬೇಕಾದ್ರೆ ಜ ಅಂದ್ರೆ ಹುಟ್ಟತಕ್ಕಂಥದ್ದು, ಜನ್ಮ ಜ ಅನ್ನತಕ್ಕಂಥದ್ದು. ಕುಲಜ ಅಂದ್ರೆ ಇಕ್ಷಾಕು ಕುಲಜ. ಶ್ರೀರಾಮಚಂದ್ರನಿಗೆ ಇಕ್ಷಾಕು ವಂಶದಲ್ಲಿ ಹುಟ್ಟಿದ್ರಿಂದ ಇಕ್ಷಾಕು ಕುಲಜ ಅಂತ ಕರೀತಾರೆ. ಅಂದ್ರೆ ಇದೆಲ್ಲ ಶಬ್ದಗಳಲ್ಲೂ ಒಂದು ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿರತಕ್ಕಂಥ ವಿವರವಾದ ಅರ್ಥಗಳನ್ನ ನಾವು ಆಧ್ಯಾತ್ಮದಲ್ಲಿ ನೋಡ್ತಾ ಹೋಗ್ತೀವಿ. ಈಗ ನಾವು ಹುಟ್ಟು ಅಥವಾ ಜನ್ಮ ಅಂದಾಗ ಏನು, ಎಲ್ಲರ ಮನಸ್ಸಿನಲ್ಲಿ ಬರತಕ್ಕಂಥದ್ದು ಏನು ಅಂತಂದ್ರೆ, ವೆನ್ ಯು ಡಿಫೈನ್ ಎ ಬರ್ತ್ ಅಂತ ನೀವು ಕರಿಬೇಕಾದ್ರೆ, ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಜೀವಂತದಲ್ಲಿ ಹೊರಗಡೆ ಬರತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಹುಟ್ಟು ಅಥವಾ ಜನ್ಮ ಅಂತ ಕರಿತೀವಿ. ಇಲ್ಲಿ ಜನ್ಮದಲ್ಲಿ ನೀವು ನೋಡ್ತಾ ಇರಬೇಕಾದ್ರೆ ಪ್ರಾಣಿಗಳಿರ್ಬಹುದು, ಸಸ್ಯಗಳಿರಬಹುದು, ಮನುಷ್ಯರಿರಬಹುದು, ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ. ಹಾಗಿದ್ರೆ ಈ ಮೆಡಿಕಲ್ ಅಥವಾ ವಿಜ್ಞಾನದಲ್ಲಿ, ವೈದ್ಯ ಕ್ಷೇತ್ರದಲ್ಲಿ ಒಂದು ಪ್ರಶ್ನೆಯನ್ನು ಹೇಳ್ತಾರೆ. ಈಗ ಒಂದು ಮಗುವಿನ ಜನನವಾಯಿತು. The baby was born at 5 AM on so and so date ಅಂತ ಬರೀತಾರೆ. ಇವೆಲ್ಲ ನೋಡ್ತೀರಾ, ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ಅವರಿಗೆ,
5 ಗಂಟೆಗೆ ಮಗು ಹುಟ್ಟಿದೆ ಅಂತ ನೀವು ಹೇಳಿದ್ರ 4 ಗಂಟೆಗೆ ಹುಟ್ಟಿರ್ಲಿಲ್ವಾ? ಹಾ 4 ಗಂಟೆಲಿ ಗಂಟೆಲಿ ಏನಾಗಿತ್ತು? ಇನ್ನೂ ಹೊಟ್ಟೆಯಲ್ಲಿ ಇರುತ್ತಲ್ಲ ಮಗು. ಹುಟ್ಟು ಅಂದ್ರೆ ಏನು ಹಾಗಿದ್ರೆ? ಅಂದ್ರೆ ಒಂದು ಮನುಷ್ಯನ ಇಂದ ಹೊರಗಡೆ ಬರಬೇಕು, ಒಂದು ಅದಕ್ಕೊಂದು ಜೀವ ಅಥವಾ ಲೈಫ್. ವಂಡರ್ಫುಲ್. ಅಂದ್ರೆ ಅದಕ್ಕೊಂದು ಆಕಾರ ಇದೆ, ಅದಕ್ಕೊಂದು ಜೀವ ಇದೆ, ಅದು ಒಂದು ದೇಹದಿಂದ ಬಂತು ಅಂತ ನೀವು ಹೇಳಿದ್ರಿ. ಹೌದಾ? ಬಹಳ ಸಂತೋಷ. ಈಗ ನೋಡೋಣ ಇದರಲ್ಲಿ ಈ ಪ್ರಶ್ನೆಗೆ ಒಂದು ಉತ್ತರ ಹುಡುಗೋಣ. ಸಸ್ಯದಿಂದ ಅಂದ್ರೆ ಒಂದು ಬೀಜದಿಂದ ಒಂದು ಗಿಡ ಹುಟ್ಟಿದಾಗ ಅದಕ್ಕೂ ಒಂದು ಜನ್ಮವನ್ನು ತಾಳಿದೆ. ಹೌದು ಹೌದಾನೆ? ಅಂದ್ರೆ ಅದಕ್ಕೆ ಡೇಟ್ ಇಲ್ಲ, ಗೊತ್ತಿಲ್ಲ ನಮ್ಗೆ ಯಾವಾಗ. ಕರೆಕ್ಟ್ ಇಲ್ಲ. ಈಗ ಒಂದು ದೇಹದಿಂದ ಇನ್ನೊಂದು ಬಂದದನ್ನ ಜನ್ಮ ಅಂತ ನೀವು ಕರೆದು ಬಿಟ್ರಿ. ಅದ್ಭುತವಾಗಿರತಕ್ಕಂಥ ವಿಚಾರ. ಹಾಗಿದ್ರೆ ಈಗ ಒಂದು ಚಿಂತನೆಯನ್ನು ಮಾಡೋಣ. ಈ ದೇಹದಿಂದ ಬರತಕ್ಕಂಥ ಒಂದು ಜೀವರಾಶಿನ ನೀವು ಜನ್ಮ ಅಂತ ಕರೆದ್ರಿ. ಈ ದೇಹದಿಂದ ಬರೋ ಹಿಂದೆ ಇದೆಯಲ್ಲ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಏನು ಅಂತ ಯಾರಾದ್ರೂ ಯೋಚಿಸಿದಾರ? ಅದನ್ನ ಹೇಳ್ತಾರಲ್ಲ, ರೀಪ್ರೊಡಕ್ಷನ್ ಅಲ್ಲಿ, ಪ್ರೋಸೆಸ್ ಆಫ್ ರೀಪ್ರೊಡಕ್ಷನ್ ಅಲ್ಲಿ ಎವ್ರಿಥಿಂಗ್ ಹ್ಯಾಪನ್ಸ್. ನಿಮ್ಮ ಪ್ರಕಾರ ಆದ್ರೆ ಎಲ್ಲರನ್ನೂ ಒಂದು ಪ್ರಶ್ನೆ ಏನು ಅಂದ್ರೆ, ತಾಯಿ ಗರ್ಭದಿಂದ ತಾಯಿ ಜೀವವನ್ನು ಕೊಟ್ಲು ಅಂತ ಹೇಳ್ತಾರೆ. ಇದು ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. ತಾಯಿಯ ಗರ್ಭದಿಂದ 9 ಮಾಸದ ನಂತರ ಈ ಮಗು ಒಂದು ಜೀವವನ್ನು ಪಡೆಯಿತು ಅಂತ ಹೇಳ್ತಾರೆ. ಅಲ್ಲಿ ಒಂದು ಕ್ಷಣ ನಿಂತ್ಕೊಳ್ಳೋಣ. ತಾಯಿಯ ಗರ್ಭದಿಂದ ಜೀವ ಹೊಂದಿರತಕ್ಕಂಥ ಮಗು ಹೊರಗಡೆ ಬರಬೇಕಾದ್ರೆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈ ಪ್ರಕ್ರಿಯೆನ ರೀಪ್ರೊಡಕ್ಷನ್ ಅಂತ ಕರೀತಾರೆ. ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. ಅಂದ್ರೆ ಏನಾಗತ್ತೆ, ತಂದೆಯ ದೇಹದಿಂದ ಹೊರಟಂತ ನಮ್ಮ ಆಧ್ಯಾತ್ಮ ರೇತಸ್ ಅಂತ ಕರಿತೀವಿ ಆ ಶಬ್ದವನ್ನ. ಸ್ಪರ್ಮ್ ಅಂತ ನೀವೇನ್ ಕರೀತೀರ, ರೇತಸ್ ಅಂತ. ತಂದೆಯ ದೇಹದಿಂದ ಹೊರಟಂತ ರೇತಸ್ ಅಥವಾ ಸ್ಪರ್ಮ್, ಜೀವಾಣು, ಜೀವಕೋಶ ತಾಯಿಯ ಗರ್ಭವನ್ನು ಸೇರಿದಾಗ ತಾಯಿಯ ಗರ್ಭದಲ್ಲಿ ಇರತಕ್ಕಂಥ ಅನೇಕ ಲಕ್ಷಾಂತರ ಅಂಡಾಣುಗಳಲ್ಲಿ ಒಂದು ಅಂಡಾಣು ಒಳಗಡೆ ಈ ಜೀವಕೋಶ ಅಂದ್ರೆ ಸ್ಪರ್ಮ್ ಅಂದ್ರೆ ರೇತಸ್ ಹೋಗಿ ಸೇರಿದಾಗ ಎರಡರ ಸಮಾಗಮದಿಂದ ಒಂದು ಜೀವ ಬಂತು ಅನ್ನತಕ್ಕಂಥ ಒಂದು ಅರ್ಥ ರೀಪ್ರೊಡಕ್ಷನ್ ಅಂತ ಹೇಳ್ಬೋದು. ಹಾಗಿದ್ರೆ ತಂದೆಯ ದೇಹದಿಂದ ಹೊರಟಂಥ ಒಂದು ಜೀವಾಣು ಇದೆಯಲ್ಲ, ಜೀವ ಅಣು, ಇಲ್ಲಿ 2 ಶಬ್ದಗಳು ಮತ್ತೆ, ಜೀವ ಮತ್ತೆ ಅಣು. ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಜೀವವಿರತಕ್ಕಂಥ ಒಂದು ಕೋಶ ತಂದೆಯ ದೇಹದಿಂದ ಹೊರಟಿತು. ಈಗ ಹಾಗಿದ್ರೆ ಒಂದು ದೇಹದಿಂದ ಇನ್ನೊಂದು ಜೀವ ಇರತಕ್ಕಂಥ ಹೊರಗಡೆ ಬಂದಾಗ ಅದು ಜನನ ಅಲ್ವೇ? ಅದು ಜನನಕ್ಕೆ ಕಾರಣಕರ್ತ. ಹಾಗಿದ್ರೆ ಅದು ಜನನೇ. ಅದು ತಂದೆಯ ದೇಹದಿಂದ ಜೀವಂತವಾಗಿರೋದು ಹೊರಗಡೆ ಬಂದಿದೆಯಲ್ಲ. ಈಗ ನೀವೇನ್ ಹೇಳಿದ್ರಿ, ತಾಯಿಯ ದೇಹದಿಂದ ಜೀವಂತವಾಗಿರತಕ್ಕಂಥ ಒಂದು ವಸ್ತು ಹೊರಗಡೆ ಬಂತು. ಹೌದಂದ್ರೆ ವಸ್ತು ಅಂದ್ರೆ ಇಲ್ಲಿ ಮಗು ಅಂತ ನೀವು. ಅದಕ್ಕೆ ಕಾರಣ ಯಾರು? ತಂದೆ. ತಂದೆಯ ದೇಹದಿಂದ ಒಂದು ಹೊರಗಡೆ ಜೀವ ಇರುತ್ತೆ, ಅದಕ್ಕೋಸ್ಕರನೇ ಅದು. ಹೌದು. ಅಂದ್ರೆ ತಾಯಿಯ ದೇಹದಲ್ಲಿ ಈ ಜೀವ ಹೋಗದೇ ಇದ್ದಿದ್ರೆ 9 ಮಾಸಗಳ ನಂತರ ನೀವು ಆ ಮಗು ನೋಡ್ತಿರ್ಲಿಲ್ಲ. ಹೌದು. ಜೀವ ಕೊಟ್ಟವ್ರು ಯಾರು? ಜೀವ ಕೊಟ್ಟವ್ರು ಯಾರು? ಪಿತೃ. ತಂದೆ ಜೀವ ಕೊಟ್ಟಿದ್ದು. ಹೌದಾ? ಅಂದ್ರೆ ಯಾರ ದೇಹದಿಂದ ಮೊಟ್ಟ ಮೊದಲು ಜೀವರಾಶಿ ಪಡೆಯುತ್ತೋ ಅದನ್ನ ನಾವೇಂತ ಕರಿತೀವಿ, ಮೊದಲನೆಯ ಜನ್ಮ ಅಂತ ಕರಿತೀವಿ. ಇಲ್ಲಿ ಏನಾಗತ್ತೆ, ಇಲ್ಲಿಂದ ಬಂದ ತಕ್ಷಣ ಅದು ತಾಯಿಯ ಗರ್ಭವನ್ನು ಸೇರುತ್ತೆ, ಅಂಡಾಣು ಒಳಗಡೆ ಹೋಗುತ್ತೆ, 2 ಸೇರ್ಕೊಳ್ಳುತ್ತೆ. ಒಂದು ಯೂನಿಸೆಲ್ಯುಲಾರ್ ಇರತಕ್ಕಂಥ ಜೀವಕೋಶ ಸುಮಾರು 2 to the power of 30 ಸೆಲ್ಸ್ ಅಷ್ಟು ಡಿವೈಡ್ ಆಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಅದನ್ನ. ವೈದ್ಯಕೀಯದಲ್ಲೂ ಅದಕ್ಕೆ ಉಂಟು. 2 to the ಅಂದ್ರೆ 2 into 2 into 2 30 ಸರಿ ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ರೆ ಎಷ್ಟು ಕೋಶಗಳಿರುತ್ತೋ ಅಷ್ಟು ಕೋಶಗಳಾಗತ್ತೆ.
ಅಂದ್ರೆ ಒಂದೊಂದು ಡಿವೈಡ್ ಆಗಿ 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 9 ನವಮಾಸಗಳ ನಂತರ ತಾಯಿಯ ಗರ್ಭದಿಂದ ಇದು ಬರುತ್ತೆ ಈ ಜೀವರಾಶಿ. ಇದನ್ನ ನಾವು ಮಗು ಹುಟ್ಟಿತು, ಜನನವಾಯಿತು ಅಂತ ಹೇಳ್ತೀವಿ. ಈ ಮಗು ಹುಟ್ಟಿತು, ಜನನವಾಯಿತು ಅಂತ ನಾವು ಹೇಳಬೇಕಾದ್ರೆ, ನಾನು ಹಿಂದೆ ನಿಮಗೊಂದು ಪ್ರಶ್ನೆ ಕೇಳಿದ್ದೆ. 5 ಗಂಟೆಗೆ ಮಗು ಹುಟ್ಟಿತು ಅಂದ್ರೆ 4 ಗಂಟೆಗೆ ಇರ್ಲಿಲ್ವೇ? ಜೀವ ಇತ್ತು, ಡೆವಲಪ್ ಆಗ್ತಾ ಇತ್ತು, ಅದು ಗರ್ಭಕೋಶದಲ್ಲಿ ಡೆವಲಪ್ ಆಗ್ತಿತ್ತು. 9 ತಿಂಗಳಿನ ನಂತರ ಇಲ್ಲಿ ಬಂತು. ಈಗ ಉದಾಹರಣೆಗೆ ನೀವು ಬಫೆಲೋಗಳು ಅಥವಾ ಹಸು ತಗೊಂಡ್ರೆ 12, ಗಜಗರ್ಭ ಅಂತ ಒಂದಿದೆ, ಆನೆಗಳು 24 ತಿಂಗಳು. ಹೌದಾ? 2 ವರ್ಷಗಳು ಬೇಕು ಅದಕ್ಕೆ. ನಾನು ಅನ್ಕೊಂಡೆ ಎಲ್ಲಾ ಪ್ರಾಣಿಗಳಿಗೂ 9 ತಿಂಗಳೇ. ಓಕೆ, ಮನುಷ್ಯರಿಗೆ 9. ಹೌದಾ? ಓಕೆ, ಕೆಲವು ಇನ್ನ ಬಹಳ ಕಮ್ಮಿ ಇದೆ. ಈಗ ಉದಾಹರಣೆಗೆ ನೀವು ಚಿಟ್ಟೆಗಳು ತಗೊಳ್ಬಹುದು, ಕಪ್ಪೆ ತಗೊಳ್ತೀರಾ, ಅನೇಕ ಜನ ರೆಪ್ಟೈಲ್ಸ್ ತಗೊಳ್ಳಿ, ಇವಕ್ಕೆಲ್ಲ ಬಹಳ ಎಷ್ಟೋದ್ರ ಜೀವರಾಶಿಗಳ ಮೊಟ್ಟೆ ಇಟ್ಬಿಡುತ್ತೆ ಅಲ್ವಾ? ಮೊಟ್ಟೆ ಇಟ್ಬಿಡುತ್ತೆ, ಬಹಳ ಬೇಕಾಗ್ಬಿಡುತ್ತೆ. ಕೆಲವೆಲ್ಲ 8 ವಾರದಲ್ಲಾಗತ್ತೆ, 4 ವಾರದಲ್ಲಾಗತ್ತೆ. 4 ವಾರ ಅಂದ್ರೆ 1 ತಿಂಗಳು, 1 ತಿಂಗಳಲ್ಲೇ ಆಗ್ಬಿಡುತ್ತೆ. ಹೌದು. ಸೊ ಒಂದೊಂದು ಜೀವರಾಶಿಗೆ ಈ ಬ್ರಹ್ಮಾಂಡದಲ್ಲಿ ಅದರದ್ದೇ ಆದ ಕೆಲವೊಂದು ನೀತಿಗಳಿದೆ, ಚೌಕಟ್ಟಿದೆ. ನಾವೇನ್ ಮಾಡ್ತೀವಿ, ಮನುಷ್ಯರು ಇಳ್ತಕ್ಕಂಥ ಚೌಕಟ್ಟಿ 9 ತಿಂಗಳು. ಅದಕ್ಕೆ ನಾವು ನವಮಾಸಗಳ ನಂತರ ತಾಯಿಯ ಗರ್ಭದಿಂದ ಬರತಕ್ಕಂಥದ್ದು ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಈ ಜೀವರಾಶಿ ಹೊರಗಡೆ ಬಂದಾಗ ಎಲ್ಲರೂ ಹೇಳ್ತಾರೆ ಮಗು ಹುಟ್ಟಿತು, ಜೀವ ತಳೀತು. ಈ ಜೀವ ಅಂದ್ರೆ ಏನು ಅನ್ನೋ ಒಂದು ಲೈಫ್, ನೀವು ಲೈಫ್ ಅಂತ ಕರೀತೀರಿ. ಹೌದು. ಓಕೆ, ಹಾಗಿದ್ರೆ ಈ ಲೈಫ್ ಅನ್ನೋತಕ್ಕೊಂದು ಅರ್ಥವನ್ನು ಹುಡ್ಕೋಣ. ನಮ್ಮ ಆಧ್ಯಾತ್ಮದಲ್ಲಿ ಲೈಫ್ ಅನ್ನೋದಕ್ಕೆ ಏನು ಅರ್ಥ ಕೊಡ್ತಾರೆ ಅನ್ನೋದೊಂದನ್ನು ಹುಡ್ಕೋಣ. ತಂದೆಯ ದೇಹದಿಂದ ಹೊರಟಂತ ಒಂದು ಜೀವಕೋಶ ತಾಯಿಯ ಗರ್ಭವನ್ನು ಸೇರಿತು. ಅದನ್ನ ನಾವು ಮೊದಲನೆಯ ಜನ್ಮ ಅಂತ ಆಧ್ಯಾತ್ಮದಲ್ಲಿ ಕರೀತಾರೆ. ಮುಂದಿನ 9 ತಿಂಗಳು ಅಂದ್ರೆ ನವಮಾಸಗಳು ಈ ಯೂನಿಸೆಲ್ಯುಲಾರ್ ಅಂದ್ರೆ ಒಂದು ಜೀವಕೋಶ ಇದ್ದಿದ್ದು ಲಕ್ಷಾಂತರ ಜೀವಕೋಶಗಳಾಗಿ ಒಂದು ಅಡಿ ಎತ್ತರ ಇರತಕ್ಕಂಥ ಒಂದು ಮಗುವನ್ನು ನೀವು ನೋಡ್ತೀರಾ. ಹೌದು. ತಾಯಿಯ ಗರ್ಭದಿಂದ ಬಂತು, ಅದು 2ನೇ ಜನ್ಮ. ಆ ಸೆಲ್ ಡಿವಿಷನ್ ಇದೆಯಲ್ಲ, ಅದಾಗ್ತಲ್ಲ, ಅದು 2ನೇ ಜನ್ಮ. ಇನ್ನೊಂದು 3ನೇ ಜನ್ಮ ಒಂದಿದೆ. ಇದನ್ನ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. 3ನೇ ಜನ್ಮ ಏನು ಅಂದ್ರೆ, ಆ ಮಗು ಅಥವಾ ಬೆಳೆದು 100 ವರ್ಷಗಳ ನಂತರ, ಒಬ್ಬ ಮನುಷ್ಯನಿಗೆ 100 ವರ್ಷ ಅಂತ ನಾವು ಲೈಫ್ ಸ್ಪ್ಯಾನ್, 100 ವರ್ಷ ಇರಲಿ ಅವ್ರಿಗೆ, ಯಾರು ಬೇಡ ಅಂತಾರೆ. 100 ವರ್ಷಗಳ ನಂತರ ಆ ದೇಹದಿಂದ ಒಂದು ಶಕ್ತಿ ಹೊರಗಡೆ ಬರುತ್ತೆ. ಯಾವಾಗ ಆ ಶಕ್ತಿ ಹೊರಗಡೆ ಬರುತ್ತೆ, ಆ ದೇಹ ಮರಣ ಹೊಂದುತ್ತೆ. ದೇಹ ಮರಣ ಹೊಂದುತ್ತೆ ಅಂತ ಹೇಳ್ತೀವಿ ನಾವು. ಇನ್ನೊಂದೇನೋ ಏನೋ ಒಂದು ಶಕ್ತಿ ಹೊರಗಡೆ ಬರುತ್ತಲ್ಲ, ಒಂದು ಬರುತ್ತೆ, ತಿರ್ಗಾ ಜನ್ಮ ಬರುತ್ತದು. ಈಗ ಅದು ಯಾವ್ದು ಬಂತೋ ಅದು ಜನ್ಮನೇ ಆಕ್ಚುಲಿ. ಅದೇ ಹೇಳಿದ್ದು. ಆದ್ರೆ ನಾವೆಲ್ಲ ಏನಂತ ಕರಿತೀವಿ ಅದನ್ನ? ಮರಣ ಅಂತೀವಿ. ಸೊ ಜನುಮ ಅನ್ನತಕ್ಕಂಥ ಒಂದು ಶಬ್ದದಲ್ಲಿ ಜ ಅಂದ್ರೆ ಹುಟ್ಟತಕ್ಕಂಥ ಮರಣ ತನಕ ಒಂದು ಸೈಕಲ್ ಏನನ್ನ ನೀವು ನೋಡ್ತೀರ. ಅಧ್ಯಾತ್ಮದಲ್ಲಿ ಇದನ್ನ 3 ಬಾರಿ ನಾವು ನೋಡ್ತಾ ಹೋಗ್ತೀವಿ. ತಂದೆಯ ದೇಹದಿಂದ ಬರತಕ್ಕಂಥದ್ದು, ತಾಯಿಯ ಗರ್ಭವನ್ನು ಸೇರತಕ್ಕಂಥದ್ದು, ನವಮಾಸಗಳ ನಂತರ ತಾಯಿಯ ಗರ್ಭದಿಂದ ಬರತಕ್ಕಂಥದ್ದು, ಅದು ಆದ್ಮೇಲೆ 100 ವರ್ಷಗಳ ಅವರ ಕರ್ಮದ ಫಲದ ಪ್ರಕಾರ ಆ ದೇಹದಿಂದ, ಹೆಣ್ಣಾಗಿರಬಹುದು ಗಂಡಾಗಿರ್ಬಹುದು, ದೇಹದಿಂದ ಒಂದು ಶಕ್ತಿ ಹೊರಗಡೆ ಬರುತ್ತೆ. ಅದು ಬಂದ ಕ್ಷಣದಲ್ಲಿ ಅದರ ಸಾವಾಗತ್ತೆ, ಅವಸಾನವಾಗತ್ತೆ, ಮರಣ. ಅಂದ್ರೆ ಅದು ಒಂದು ಹುಟ್ಟು ಅಂತಾನೆ ನಾವು ಕರಿಬಹುದು. ಯಾಕೆ ಅಂದ್ರೆ ದೇಹದಿಂದ ಬರತಕ್ಕಂತ ಈ ಶಕ್ತಿ ಇದೆಯಲ್ಲ, ಸ್ವರೂಪ ನಾವೇನ್ ನೋಡ್ತೀವಿ, ಹೇಗೆ ತಂದೆಯಿಂದ ಒಂದು ಜೀವಕೋಶ ಹೊರಗಡೆಗೆ ಬಂತು, ತಾಯಿಯಿಂದ ಬಂತು, ಮತ್ತೆ ಆ ಇನ್ನೊಂದು ದೇಹದಿಂದನೂ ಬಂತು.
ಎವ್ರಿ ಎಂಡ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್ ಅಂತ ನಾನು ಇಂಗ್ಲಿಷಲ್ಲಿ ಹೇಳ್ತಾ ಇದ್ದೆ. ಅಬ್ಸಲ್ಯೂಟ್ಲಿ ಬರ್ತ್ ಅಂಡ್ ಡೆತ್ ಯು ಆರ್ ಸೀಯಿಂಗ್ ಟುಗೆದರ್. ಎಸ್, ನೋಡಿ ಎಷ್ಟು ಚೆನ್ನಾಗಿದೆ ಈ ಜನುಮಾನ ಶಬ್ದದಲ್ಲಿ. ಕರೆಕ್ಟ್. ಹಾಗಿದ್ರೆ ಆ ಮರಣ ಕಾಲದಲ್ಲಿ ಅಂದ್ರೆ ಮೂರನೆಯ ಜನ್ಮದಲ್ಲಿ ಆ ದೇಹದಿಂದ ಯಾವುದೋ ಒಂದು ಹೊರಗಡೆ ಬಂತಲ್ಲ, ಏನದು? ಮೊದಲನೇದು ನಾವು ಹೇಳ್ಬಿಟ್ವಿ, ಸ್ಪರ್ಮ್ ಅಂತ ಕರೆದ್ವಿ, ರೇತಸ್ ಅಂತ ಕರೆದ್ವಿ, ಜೀವಾಣು ಅಂತ ಕರೆದ್ವಿ, ಜೀವಕೋಶ ಅಂತ ಕರೆದ್ವಿ. ಎರಡನೇದನ್ನ ಮಗು ಅಂತ ಕರೆದು ಬಿಟ್ವಿ, ಮಗು ಹುಟ್ಟಿತು. ಈ ಮೂರನೇದು ಬಂತಲ್ಲ ದೇಹದಿಂದ, ಅದನ್ನ ಏನು ಅಂತ ಒಂದು ಪ್ರಶ್ನೆ. ಏನದು? ಜೀವನ. ಮರಣವಾಯ್ತಲ್ಲ, ಮರಣ ಸಮಯದಲ್ಲಿ ಆ ದೇಹದಿಂದ ಏನ್ ಬಂತು? ಆತ್ಮ. ಆತ್ಮ ಬಂತು. ಈ ಆತ್ಮ ಬಂತು ಅಂತ ಹೇಳಬೇಕಾದ್ರೆ ಅನೇಕ ಜನ ಒಂದು ಪ್ರಶ್ನೆ ಹೇಳ್ತಾರೆ, ಸರ್ ಅವರ ದೇಹದಿಂದ ಜೀವ ಹೋಯ್ತು ಸರ್, ಈ ದೇಹದಿಂದ ಜೀವ ಹೊಟ್ಟೋಯ್ತು ಸರ್. ಜೀವಕ್ಕೂ ಆತ್ಮಕ್ಕೂ ಏನ್ ಸಂಬಂಧ? ಹಾಗಿದ್ರೆ ಜೀವ ಅಂದ್ರೆ ಏನು, ಆತ್ಮ ಅಂದ್ರೆ ಏನು? ಈ ಪ್ರಶ್ನೆಗೆ ಇವತ್ತಿಗೂ ಸಹಿತ ವಿಜ್ಞಾನದಲ್ಲಿ, ವೈದ್ಯಶಾಸ್ತ್ರದಲ್ಲಿ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಪ್ರಪಂಚದ ಮೇಲೆ ಬಂದ ಜನ ಎಲ್ಲಾನು ಅದನ್ನ ಕಂಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ವಾಟ್ ಈಸ್ ಮೈ ಪರ್ಪಸ್ ಆಫ್ ಲೈಫ್? ಈ ಜೀವ ಅಂದ್ರೇನು, ಇದ್ರೊಳಗಿರೋ ಆತ್ಮ ಅಂದ್ರೇನು, ನಾ ಹೇಗೆ ಯೋಚಿಸ್ತಾ ಇದ್ದೀನಿ, ಅಥವಾ ನನ್ನಲ್ಲಿ ಆತ್ಮದಲ್ಲಿ ಏನಾದರೂ ನಾವು 100 years ಬದುಕ್ತೀವಲ್ವ ಸರ್, ಆ ಆತ್ಮದಲ್ಲಿ ನಾವು ಬದುಕಿದ್ದೆಲ್ಲನೂ ಅದರಲ್ಲಿ ಇದಾಗಿ ತಿರ್ಗಾ ಮತ್ತಿನ್ನೊಂದು ಜನ್ಮ ಪಡೆಯುತ್ತಾ, ಅಥವಾ ಆತ್ಮ ಅನ್ನೋದಕ್ಕೆ ಯಾವುದು ಟಚ್ಚೇ ಆಗಲ್ವಾನ ಅಂತ ಒಂದು ಪ್ರಶ್ನೆ. ಓಕೆ, ಈಗ ಆ ಮೂರನೆಯ ಜನ್ಮ ಅಥವಾ ಮರಣ ಆದಾಗ ಒಂದು ಎನರ್ಜಿ ಅಥವಾ ವೈಟಲ್ ಎನರ್ಜಿ ದೇಹದಿಂದ ಹೊರಗಡೆ ಹೋಗುತ್ತೆ, ಮರಣ ಹೊಂದುತ್ತೆ ಅಥವಾ ಅವಸಾನವಾಯಿತು ಅಂತ. ಹಾಗಿದ್ರೆ ಈ ಮರಣ ಕಾಲದಲ್ಲಿ ಏನು ಘಟನೆ ನಡೆಯುತ್ತೆ, ದೇಹದಿಂದ ಏನ್ ಬರುತ್ತೆ ಹೊರಗಡೆ? ಪ್ರತಿಯೊಬ್ಬರು, ನೀವು ಒಬ್ರು ಡಾಕ್ಟರ್ ಹತ್ರ ಹೋದ್ರೆ ಆ ದೇಹವನ್ನ, ಆ ರೋಗಿಯನ್ನ ಕರ್ಕೊಂಡು ಹೋದಾಗ ಅವ್ರೇನ್ ಮಾಡ್ತಾರೆ, ಮೊಟ್ಟು ಹೃದಯದ ಬಡಿತ ಇದೆಯಾ ಅಂತ ನೋಡ್ತಾರೆ. ಹೌದು. ಓ, ಹೃದಯ ಬಡಿತ ನಿಂತು ಹೋಗಿದೆ. ಆಮೇಲೆ ಏನ್ ಮಾಡ್ತಾರೆ, ಉಸಿರಾಟ ಇದೆಯಾ ಅಂತ ನೋಡ್ತಾರೆ. ಉಸಿರಾಟ ನಿಂತು ಹೋಗಿ ಅಂತಾರೆ. ಪಲ್ಸ್ ನೋಡ್ತಾರೆ. ಹೌದು. ದೇಹದಲ್ಲಿ ಒಂದು ಯಾವ್ದು ರೀತಿಯಾಗಿರ್ತಕ್ಕಂಥ ಒಂದು ಉಷ್ಣಾಂಶ ಏನಿದೆ ಅಂತ ನೋಡ್ತಾರೆ. ತಣ್ಣಗೆ ಆಗ್ಬಿಟ್ಟಿರ್ತಾರೆ, ಎಲ್ಲ ನೋಡ್ತಾ ಬರ್ತಾರೆ. ಒಂದೊಂದು ಇಲ್ಲ ಅಂದ ತಕ್ಷಣ ಹಿ ಈಸ್ ಡೆಡ್ ಅಂತ ಒಂದು ಡಿಕ್ಲೇರ್ ಮಾಡಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಹೌದು ಹೌದು. ಜೀವ ಹೋಯ್ತು ಅಂತ ಹೇಳ್ತಾರೆ, ಲೈಫ್ ಇಸ್ ಗೋನ್ ಅಂತ ಹೇಳ್ತಾರೆ. ಕೆಲವರು ಸ್ಪಿರಿಟ್ ಅಂತ ಹೇಳ್ತಾರೆ, ಕೆಲವರು ಏನೇನೋ ಹೇಳ್ತಾ ಹೋಗ್ತಾರೆ. ಹೌದು. ಆ ಕ್ಷಣದಲ್ಲಿ ಆ ದೇಹದಿಂದ ಹೊರಟಂಥ ಆ ಶಕ್ತಿ ಏನು ಅಂತ ಎಲ್ಲರೂ ಹೇಳಿದಾಗ ಜೀವ ಅಂತ ಹೇಳ್ಬಿಡ್ತಾರೆ, ಆದ್ರೆ ಆಧ್ಯಾತ್ಮ ಅದನ್ನು ಒಪ್ಕೊಳ್ಳಲ್ಲ. ಜೀವ ಹೋಯ್ತು ಅಂದ್ರೆ ಅದು ನಾವೆಲ್ಲರೂ ಹೇಳ್ತೀವಿ ಅದನ್ನ, ಆಧ್ಯಾತ್ಮ ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ, ಈಗ ಉದಾಹರಣೆಗೆ ನರಸಿಂಹ ಅಂತ ಒಬ್ಬ ಹುಡುಗ ಇದ್ದಾನೆ. ಹೌದು. ಆ ಹುಡುಗ 100 ವರ್ಷಗಳ ಕಾಲ ಜೀವನ ನಡೆಸ್ತಾನೆ. 100 ವರ್ಷಗಳ ನಂತರ ಅವನ ಸಾವಾಗತ್ತೆ. ಆ ಸಾವು ಆದ ಕ್ಷಣದಲ್ಲಿ ಅದನ್ನ ಏನಂತ ಕರೀತಾರೆ, ಕಾರ್ಪ್ಸ್ ಅಥವಾ ಡೆಡ್ ಬಾಡಿ ಅಂತ ಕರೆದು ಬಿಡ್ತಾರೆ. ಅವನ ಸಾವಿನ ಅವನು ಒಂದು ವಿಲ್ ಅನ್ನು ಬರೆದಿರ್ತಾನೆ. ನಾನ್ ಸಾವಿನ ನಂತರ ನನ್ನ ದೇಹದ ಎಲ್ಲ ಅಂಗಾಂಗಗಳನ್ನು ದಾನ ಮಾಡಿ ಅಂತ ಕೊಟ್ಟಿರ್ತಾನೆ. ಹೌದು. ಒಂದು ಉದಾಹರಣೆಗೆ. ಬಟ್ ಅದು ತಿರ್ಗಾ ಬದುಕುತ್ತಲ್ಲ, ಕಣ್ಣು, ಅವನ ಕಣ್ಣು ಇನ್ನೊಂದು ಕಣ್ಣಿಗೆ ಹಾಕಿದಾಗ ಅದಕ್ಕೆ ಲೈಫ್ ಬಂತು, ಅಲ್ಲಿ ಬಂತು. ಕಿಡ್ನಿ ಲೈಫ್ ಬಂತು, ಲಿವರ್ ಲೈಫ್ ಬಂತು ಇನ್ನೊಂದು ಇದರಲ್ಲಿ. ಹಾಗಿದ್ರೆ ಮತ್ತೆ ದೇಹದಿಂದ ಹೋಗಿದ್ದೇನು? ಈಗ ನೀವೇ ಉತ್ತರ ಕೊಟ್ಬಿಟ್ರಿ. ಕಣ್ ತೆಗೆದು ಹಾಕಿದ್ರಿ ಅಂದ್ರೆ ಸುಮಾರು 6 ಗಂಟೆಗಳ ಕಾಲದೊಳಗಡೆ, ಸತ್ತ ನಂತರ 6 ಗಂಟೆ ಒಳಗಡೆ ನಮ್ಮ ಕಣ್ಣನ್ನು ತೆಗೆದು ಬೇರೆಯವ್ರಿಗೆ ಕೊಟ್ಟಿದ್ರೆ ಅಲ್ಲಿ ಲೈಫ್ ಬಂತು ಅಂದ್ರೆ ನೀವು ಹೃದಯವನ್ನು ತೆಗೆದುಕೊಟ್ರೆ ಲೈಫ್ ಬಂತು ಅಂತೀರಾ, ಕಿಡ್ನಿ ತೆಗೆದುಕೊಟ್ರೆ ಲೈಫ್ ಬಂತು ಅಂತ ಹೇಳ್ತೀರಾ. ಹಾಗಿದ್ರೆ ಇವನ್ ದೇಹದಿಂದ ಹೋಗಿದ್ದೇನು?
ಕೆಲವೊಂದು ದೇಹದಲ್ಲಿ ಅದೇ ಔಷಧಿಯನ್ನು ಕೊಟ್ಟಾಗ ಆ ಪಲ್ಸ್ ರೇಟು ಇವನಿಗೆ ಹೃದಯ ಬಡಿತದ ಪ್ರಾಬ್ಲಮ್ ಇರಬಹುದು, ಬೇರೆ ಏನೋ ಪ್ರಾಬ್ಲಮ್ ಹೋಗ್ತೀರಾ, ಅದೇ ಔಷಧಿಯನ್ನು ಕೊಡ್ತಾರೆ. ಯಾವ ಔಷಧಿಯಿಂದ ನಮ್ಮ ವೇದಗಳಲ್ಲಿ ಮಾತ್ರ, ಉಪನಿಷತ್ತಲ್ಲಿ ಮಾತ್ರ ಸಿಗತಕ್ಕಂಥದ್ದು, ಬೇರೆ ಎಲ್ಲೂ ಸಿಗಲ್ಲ. ಅಷ್ಟೆಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಬಿಡ್ಬೇಕು. ಅಷ್ಟೆಲ್ಲ ಸತ್ತ ವ್ಯಕ್ತಿಯ ಮುಖದಲ್ಲಿ ನೋಡಿ ಕೂತುಗಳು ಬಂದಿರುತ್ತೆ.